ಸ್ಪೈ ಮತ್ತು ಪ್ರಿಯಾಂಕ್ ಖರ್ಗೆ ನಡುವಿನ ಫೈಟ್ ಈಗಲೂ ಕೂಡ ಮುಂದುವರೆದಿದೆ. ಬೆಂಗಳೂರಿನ ಐಟಿ ಕಾರಿಡಾರ್ ಬಳಿ ಅರೆಬರೆ ಕಾಮಗಾರಿಯಿಂದ ಕಿತ್ತು ಹೋಗಿರೋ ರಸ್ತೆ ಫುಟ್ಪಾತ್ ವಿಡಿಯೋವನ್ನು ಹಂಚಿಕೊಂಡು ನೀವು ದಯವಿಟ್ಟು ಇದನ್ನ ಸರಿ ಮಾಡ್ತೀರಾ, ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಅಂತ ಅವರು ಹೇಳಿದ್ರಂತೆ. ಯಾರು ಐಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಗರಂ ಬಿಜೆಪಿ ವಕ್ತಾರರಂತೆ ಮಾತಾಡ್ತಿದ್ದಾರೆ ಅಂತ. ನಟ್ಟು ಬೋಲ್ಟ್ ರಿಪೇರಿ ಮಾಡ್ರಿ ಇದೆಯಲ್ಲ. ಇಲ್ಲ ಪ್ರಿಯಾಂಕ್ ಖರ್ಗೆ ಮಾಡಬೇಕು. ಯಾಕಂದ್ರೆ ಮೋಹನ್ ದಾಸ್ ಪೈ ನಗರಕ್ಕೆ ತಾನೇ ಹಾಕ್ತಿರೋದು, ರಾಜ್ಯಕ್ಕೋಸ್ಕರ ಹಾಕ್ತಿರೋದು, ರಾಜ್ಯದ ಜನರಿಗೋಸ್ಕರ ಹಾಕ್ತಿರೋದು. ಏನೋ ಅವ್ರ ಮನೆಗೆ ಹಾಕತ್ತಿದಾರಾ ಅಲ್ವಾ? ಹಂಗಾಗಿ ಈಗ ಮೋಹನ್ ದಾಸ್ ಪೈ ಪ್ರಿಯಾಂಕ್ ಖರ್ಗೆ ನಟ್ಟು ಬೋಲ್ಟ್ ರಿಪೇರಿ ಮಾಡಬೇಕು. ಅಲ್ಲ, ಇಲ್ಲಿ ಗರಂ ಆಗುವಂತ ದಲಿತರ ದುಡ್ಡು ಬಳಕೆ ಮಾಡಿದ್ರೆ ದುಡ್ಡು ಬಳಕೆ ಆದಾಗ ಯಾಕೆ ಗರಂ ಆಗಿಲ್ಲ? ನೀವು ನಿಮ್ಮ ತಂದೆ ಅಲ್ಲಿ ಗರಂ ಆಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಲ್ಲಿ ನಟ್ಟು ಬೋಲ್ಟ್ ಸರಿ ಮಾಡಿ. ಸಿದ್ದರಾಮಯ್ಯನವ್ರದ್ದು ಮಾದೇವಪ್ಪಂದು ಇಲ್ಲಲ್ಲ ನಟ್ಟು ಬೋಲ್ಟು. ಕುಂಭಮೇಳ ಮುಗಿದಿದೆ. ಯೋಗಿ ಪ್ರಕಾರ 66.5 ಕೋಟಿ ಜನ ಸ್ನಾನ ಮಾಡಿದ್ದಾರೆ. 3.5 ಲಕ್ಷ ಕೋಟಿ ವ್ಯವಹಾರ ನಡೆದಿದೆಯಂತೆ. 130 ದೋಣಿಗಳ ನಾವಿಕರು, 130 ಸಾವಿರ ಚಿಲ್ಲರೆ ಇರಬೇಕು ದೋಣಿಗಳು, ಜಾಸ್ತಿ ಇದೆ. 130 30 ಕೋಟಿ ರೂಪಾಯಿಗಿಂತ ಆದಾಯ ಮಾಡಿರ್ಬೋದು ದುಡ್ಡನ್ನು, ಇಲ್ಲ ಅಂತಲ್ಲ. ಮತ್ತು ಅವ್ರು ಭಾಷಣ ಮಾಡುವಾಗ ಅಸೆಂಬ್ಲಿನಲ್ಲಿ ಅಲ್ಲಿ ನೋಡಿ ಆ ಶಿವಕುಮಾರ್ ಅವರು ಬಂದಿದ್ದರು, ಭಾಗಿಯಾಗಿದ್ದರು. ವೆರಿ ಗುಡ್. ಅವರು ನಮ್ಮ ವ್ಯವಸ್ಥೆ ಬಗ್ಗೆ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಅಂತ ಪಾಪ ಹೇಳಿದ್ದಾರೆ. ನನಗೆ ಫೋನು ಮಾಡಿ ಹೇಳಿದ್ದಾರೆ ಅಂತ ಅಂದರು. ನೋಡಿ 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 ಸುಮ್ಮನೆ ಇರಬೇಕು ತಾನೆ ಹಿಂಗ ಬತ್ತಿ ಇಡೋದು. ಯಾಕಪ್ಪ ಹಿಂಗೆ ಮಾಡ್ತೀರಿ? ಪರ್ಸನಲ್ ಆಗಿ ಅವ್ರು ದೂರವಾಣಿ ಮಾಡಿ ಸಂತೋಷ ಹಂಚ್ಕೊಂಡಿದ್ದನ್ನು ಪಬ್ಲಿಕ್ಲಿ ಅವನಾರು ಹೇಳ್ತಾನೇನ್ರಿ? ಸರಿ ಇಲ್ಲ, ಇದು ಮೋಸ ಆಯ್ತು. ಬಲ್ಡೋಟ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗಿತ್ತು. ಇವತ್ತು ಸಿಎಂ ಜೊತೆಗೆ ಸಭೆ ಮಾಡಿ ಮಾತನಾಡಿದ್ದಾರೆ. ಕಾರ್ಖಾನೆ ಸ್ಥಾಪನೆಯ ಸಿದ್ಧತಾ ಕಾರ್ಯವನ್ನು ನಿಲ್ಲಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಿಂತಿದೆ. ಸರಿ, ಹಿಂಗೆ ನಿಲ್ಸಿದ್ರೆ ನಾಳೆ ಇನ್ವೆಸ್ಟರ್ಸ್ ಮೀಟು ಅಷ್ಟೇ ನಿಂತೋಗ್ಬಿಡುತ್ತೆ. ಆಮೇಲೆ ಏನು ವಯಾ ಮೀಡಿಯಾ ನೋಡ್ಬೇಕು ನೀವಲ್ಲಿ. ಜಗತ್ತು ಕಲಬೆರಕೆ ಅಂತೆ, ಅಸಲಿ ಮಸಲಿ ಗೊತ್ತಿಲ್ಲವಂತೆ. ಟೊಮಾಟೊ, ಸಾಸು, ಹಸಿರು ಬಟಾಣಿ ಎಲ್ಲ ಆದ್ಮೇಲೆ ಈಗ ಬೆಲ್ಲಕ್ಕೆ ಅದೇ ಬೆಲ್ಲದಲ್ಲಿ ಮೊದಲಿಂದ ಹಾಕ್ತಿದ್ರು ಹೋಗ್ರೆ. ಆಮೇಲೆ ಅದೇನೋ ಒಬ್ಬಟ್ಟು ಮಾಡೋಕ್ಕೆ ಪ್ಲಾಸ್ಟಿಕ್ ಕಾಳಿದೆ. ಪ್ಲಾಸ್ಟಿಕ್ ಭಾಳ ಇಟ್ಕೊಂಡು ಯಾವನು ಬೇಯಿಸಲ್ಲ ಒಬ್ಬಟ್ಟನ್ನು ಒತ್ತುಬಿಟ್ಟು ಹಿಂಗೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಕಾಳೆ ತೆಕ್ಕತ್ತಾರೆ, ಚೆನ್ನಾಗಿ ನೀಟಾಗಿ ಬರಲಿ ಅದು ಅಂತಷ್ಟೇ. ಯಾವನು ಅದ್ರಲ್ಲಿ ಬೇಯಿಸಲ್ಲ. ಇಡ್ಲಿ ಬೇಯಿಸ್ದಂಗೆ ಅದೇನು ಬೇಯಿಸಲ್ಲ ಅದರಲ್ಲಿ. ಬಟ್ ಏನಿಯೋ ಆರೋಗ್ಯ ಇಲಾಖೆ ಸಿಕ್ಕೋಗ್ಬಿಟ್ಟು ಆ್ಯಕ್ಟಿವ್ ಆಗ್ಬಿಟ್ಟಿದಾರಪ್ಪ ಇವರು. ರೇ ಆ್ಯಕ್ಟಿವ್ ಆಗಿ ದಿನ ಬೆಳಗಾದ್ರೆ 6 ಸಬ್ಜೆಕ್ಟ್ 6 ಪಾಯಿಂಟ್ ಹೇಳ್ತಾ ಇದ್ದೀರಲ್ಲ. ಇತ್ತಿನ ಬೇಡ ಅತ್ತಿನ ಬೇಡ, ಅದಕ್ಕಿದು ಇದಕ್ಕೆ ವಿಷ ಅಂತ. ನಮಗೇನು ಆಗಲ್ಲ, ಬಾಯಿ ಮುಚ್ಕೊಂಡು ತಿನ್ನೋಣ. ನಮ್ಮನ್ನು ಆಳೋ ಅಂತಹ ಈ ವಿಷ ವ್ಯಕ್ತಿಗಳಿದಾರಲ್ಲ, ಇವ್ರನ್ನೇ ಸಹಿಸ್ಕೊಂಡು 75 ವರ್ಷ ತಳ್ಬಿಟ್ಟ ಲೈಫು. ಇವ್ಯಾವ ಲೆಕ್ಕ? ಸುಮ್ಮನೆ ತಿನ್ರಪ್ಪ, ಇವ್ರು ಹೇಳ್ತಾರೆ ಅಂತ ಕೇಳಬೇಡಿ. ಇಲ್ವಾ? ದಿನಾ ಬೆಳಗ್ಗೆ ನಿಂತ್ಕೊಂಡು ಬುರುಡ ಬಿಡಕ್ಕೆ 6 ಐಟಮ್ ಹೆಸರು ಹೇಳೋರು ನಿಲ್ಸೋದಂಗೆ ಅಂತೇಳಿ ಬುರುಡ ಬಿಡಬೇಡಿ. ಬಂದ ಮಾತ್ರ ಪ್ಲಾಸ್ಟಿಕ್ ನಿಲ್ಸೋದಂಗೆ ಹೇಳಿ. ಅದನ್ನ ನಿಮಗೆ ನಿಲ್ಸಕ್ ತಾಕತ್ತಿದ್ರೆ ನಿಲ್ಲಿಸ್ಕೊಳ್ಳಿ. ಆಮೇಲೆ ಜಾಗೃತಿ ವಿಚಾರನೂ ಮಾಡೋಣ ಬೇಕಾರೆ. ಸುಮ್ಮನೆ ದಿನ ಬೆಳಗಾರೆ ಪಟ್ಟಿ ಕೊಡ್ತಾ ಇರಬೇಡಿ ಇಲ್ಲಿ ಬಂದು. ಅಯ್ಯ, ನಿಮ್ಗಳನ್ನೇ ಸಹಿಸ್ಕೊಂಡಿದ್ದೀವಿ ಹೇಸಿಗೆ ತಿನ್ನೋ ಗಿರಾಕಿಗಳನ್ನ ಎಲ್ಲಾರನೂ ಈ ದೇಶದಲ್ಲಿ. ನಮ್ಮ ದುಡ್ಡಲ್ಲೇ ತಿಂದುಬಿಟ್ಟು ನಮಗೆ ಬಡದು ಸಾಯಿಸಿರೋರು ನೀವು. ನಿಮ್ಮನ್ನು ನಾವು ವಿಷಕಂಠರಿದ್ದಂತೆ, ನಮಗೇನೂ ಆಗಲ್ಲ ನೀವಿರೋವರೆಗೆ. ಎಸ್. ಇನ್ನು ಗುಜರಾತ್ನಲ್ಲಿರುವಂತಹ ವನ್ಯಜೀವಿಗಳ ಸಂರಕ್ಷಣಾ ಕೇಂದ್ರ ವಂತಾರನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಹುಲಿಸಿಂಹದ ಮರಿಗಳ ಜೊತೆಗೆ ಪ್ರಧಾನಿ ಮೋದಿ ಖುಷಿಯಿಂದ ಆಟ ಆಡಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಟ್ಟಿಸ್ತಾ ಇರುವಂತಹ ಹೊಸ ಮನೆಯ ಕೂಗಳತಿ ದೂರದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ತಿರಲಿಲ್ಲ. ಒಂದು ಬೋರ್ಡ್ ಹಾಕ್ಬಿಟ್ಟಿದ್ರು, ವ್ಯಾಪಾರ ರಹಿತ ವಲಯ ಅಂತ ಹೇಳಿ. ಈಗ ಪಬ್ಲಿಕ್ ಟಿವಿ ಅದನ್ನೆಲ್ಲ ವರದಿ ಪ್ರಸಾರ ಮಾಡಿದ ನಂತರ ಅದನ್ನು ಬೋರ್ಡ್ ತೆಗೆದುಬಿಟ್ಟಿದ್ದಾರೆ. ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ. ಏನೋ ಆಗಿದೆ, ತೆಗೆದಿರ್ತಾರೆ, ಅವ್ರು ಎಷ್ಟೋ ವರ್ಷದಿಂದ ಮಾಡ್ತಿದಾರಂತೆ, ಅವ್ರು ಏನೋ ಮಾಡಲಿ. ಬಟ್ ಕಣ್ ಕಡೆ ಎಲ್ಲ ಫುಟ್ಪಾತಲ್ಲಿ ಬಿಡಬಾರ್ದು. ದಟ್ಸ್ ನಾಟ್ ಫೇರ್. ಅದಕ್ಕೊಂದು ನಿಗದಿತ ಜಾಗ ನಿಗದಿ ಮಾಡಬೇಕು, ಅದಕ್ಕೊಂದು ಸಿಸ್ಟಮ್ ತರಬೇಕು. ಅದಕ್ಕೆ ನಾನು ಎಲ್ಲಿ ಬೇಕಾದ್ರೂ ಬೆಳಗ್ಗೆ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಆಗಬಾರ್ದು. ಅದು ಸಿಟಿ ಅಲ್ಲ ಅದು. ಬಟ್ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀನಿ. ನಾನು ಹೇಳ್ತಿರೋದು ನನಗೆ ಗೊತ್ತಿಲ್ಲ ಅದು, ನಾನು ಹೇಳಿ. ಇನ್ನು ಚಿಕ್ಕಮಗಳೂರಿನ ನಲೂರು ಮಠದ ಕಟ್ಟಡವನ್ನು ನೂರಾರು ಮುಸ್ಲಿಮರ ಗುಂಪು ಜೆಸಿಬಿಯನ್ನು ಬಳಸಿ ನೆಲಸಮ ಮಾಡಿದೆ. ಜಾಗದ ವ್ಯಾಜ್ಯ ಕೋರ್ಟ್ನಲ್ಲಿತ್ತು. ಕೋರ್ಟ್ ಸರ್ವೆಯನ್ನು ಕೂಡ ನಡೆಸಿತ್ತು ಕಳೆದ 1 ವರ್ಷದ ಹಿಂದೆ. ಕಟ್ಟಡ ನೆಲಸಮಕ್ಕೆ ಕೋರ್ಟ್ ಆದೇಶ ನೀಡಿದೆ ಅಂತ ಮುಸ್ಲಿಮರ ಗುಂಪು ಮಠದ ಕಟ್ಟಡವನ್ನು ಧ್ವಂಸ ಮಾಡಿದೆ. ಇದಕ್ಕೂ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸ್ಥಳದಲ್ಲಿ ಹೆಂಗ್ ಮಾಡ್ತಾರೆ ಕೋರ್ಟ್ ಆದೇಶ ಇದೆಯಾ? ಇಲ್ಲ ಸರ್, ಹೇಳ್ಕೊಳ್ತಿದಾರಷ್ಟೇ. ಅವ್ರು ಹೇಳ್ಕೊಂಡ್ರೆ ಅವ್ರೇನು ಕೋರ್ಟಾ? ಮಕಾಮುತಿ ನೋಡಬಾರ್ದು. ಅದಕ್ಕೆ ಕತೆ ಕಾಯ್ತಿದಾರಲ್ಲ ಅಡ್ಮಿನಿಸ್ಟ್ರೇಷನ್. ನಾಳೆ ಬೇರೆ ಮಸೀದಿನ ಯಾರು ಹಿಂಗೆ ಹೊಡೆದಾಕ್ಬಿಟ್ರೆ ಏನ್ ಮಾಡ್ತೀರಿ? ಗಲಾಟೆ ಜಾಗ ಕೊಡಬಾರ್ದು. ಫಸ್ಟ್ ಆರ್ಡರ್ ಕಾಪಿ ನೋಡಬೇಕು.
ಇನ್ನು ನನ್ನ ಮಗನಿಗೆ ಚಿಕಿತ್ಸೆ ಕೊಡಿಸೋಕೆ ರಜೆ ಸಿಗಲಿಲ್ಲ, ಕಡೆಗೂ ನನ್ನ ಮಗ ಉಳಿಯಲಿಲ್ಲ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಸಂದೇಶ ಈಗ ವೈರಲ್ ಆಗಿದೆ. ವಿಜಯಪುರದ ಗಾಂಧಿ ಚೌಕ್ ಠಾಣೆಯ ಕಾನ್ಸ್ಟೇಬಲ್ ಅಕ್ಬರ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಐಸಿಯುನಲ್ಲಿದ್ದ ಮಗುವಿನ ಫೋಟೋ ಹಂಚಿಕೊಂಡಿದ್ದಾರೆ. ಬಟ್ ಅವರು ರಜೆ ಕೇಳಿರಲಿಲ್ಲ, ಮೌಖಿಕವಾಗಿಯೂ ಕೇಳಿರಲಿಲ್ಲ, ಲಿಖಿತ ರೂಪದಲ್ಲೂ ಕೇಳಿರಲಿಲ್ಲ. ಅವರು ಡ್ಯೂಟಿ ಮೇಲೆ ಇದ್ದಾಗಲೂ ಕೂಡ ಅವರಿಗೆ ಆಸ್ಪತ್ರೆಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ವಿ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಬಟ್ ಏನಾಗಿದೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಮಗುವನ್ನು ದಾಖಲು ಮಾಡಿದಾಗ ಅವ್ರನ್ನ ಬೆಳಗಾವಿಗೆ ಕಳಿಸ್ಕೊಟ್ಬಿಟ್ಟಿದ್ರು ಯಾವುದೋ ಕೆಲಸದ ನಿಮಿತ್ತವಾಗಿ. ಇನ್ನು ಮುಂದೆ ಪಾಕಿಸ್ತಾನವನ್ನ ಭಿಕ್ಷುಕರ ದೇಶ ಅಂತ ಕರೆಯೋಕ್ಕಾಗಲ್ವೇನೋ. ಕಾರಣ, ಸಿಂಧು ನದಿಯಲ್ಲಿ ಅಂದಾಜು 80,000 ಕೋಟಿ ಮೌಲ್ಯದ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಪಂಜಾಬ್ ಪ್ರಾಂತ್ಯದ ಅಟೋಕ್ ಜಿಲ್ಲೆಯಲ್ಲಿ ನಡೆಸಿದಂತಹ ಸಮೀಕ್ಷೆಯಲ್ಲಿ ಚಿನ್ನದ ನಿಧಿ ಇರೋದು ಖಚಿತವಾಯಿತು. ಸ್ಥಳೀಯ ಗಣಿ ಗುತ್ತಿಗೆದಾರರು ಅಲ್ಲಿ ತಳವೂರಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಪಂಜಾಬ್ ಸರ್ಕಾರ ಮಾತ್ರ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಏನೀಗ ಅದಕ್ಕೆ 80,000 ಕೋಟಿ ಯಾವ ಲೆಕ್ಕ? ನಮ್ಮದು ಟೋಟಲ್ ಗ್ಯಾರಂಟಿನೇ ವರ್ಷಕ್ಕೆ 55,000 60,000 ಕೋಟಿ ಬರ್ತಾ ಇದೆ. ನಂಬರ್ 1 ಆಯಿತು. 80,000 ಕೋಟಿ ಚೈನಾನಲ್ಲಿ ಥೋರಿಯಂ ಸಿಕ್ಕಿದೆ. ನಮಗೂ ಲಿಥೇನಿಯಂ ಯಾವುದೋ ಒಂದು ಮೇಜರ್ ಓರ್ ಒಂದು ಜಮ್ಮು ಕಾಶ್ಮೀರ ಹತ್ರ ನಮಗೂ ಸಿಗ್ತಾ ಇದೆ. ಸಿಗತ್ತೆ, ಆಗತ್ತೆ. 80,000 ಕೋಟಿ ದೊಡ್ಡದಲ್ಲ. ಎರಡನೇದು ಭಿಕ್ಷುಕರ ದೇಶನೇ, ಬದಲಾಗಲ್ಲ. 80,000 ಅಲ್ಲ, 8 ಲಕ್ಷ ಕೋಟಿ ಸಿಕ್ಕಿದ್ರು ಭಿಕ್ಷುಕರ ದೇಶ ಕೇಳೋದನ್ನ ಮಾತ್ರ ನಿಲ್ಸಲ್ಲ. ಅದು ಭಿಕ್ಷುಕರ ದೇಶನೇ ಫಿಕ್ಸ್. ಭಾಳ ಭಿಕ್ಷುಕರ ಹತ್ರ 1 ಲಕ್ಷ ರೂಪಾಯಿ ಇರುತ್ತೆ. ಅವ್ರು ಸತ್ತಾಗ ಹಿಂಗೆ ತೆಗೆದ್ರೆ ಗೋಣಿಚೀಲನ 1-1.5 ಲಕ್ಷ 2 ಲಕ್ಷ ಕೆಳಗಡೆ ಸಿಗ್ತದಪ್ಪ. ಏನು ಪ್ರಯೋಜನ? ಭಿಕ್ಷುಕ ಅಲ್ವಾ? ಭಿಕ್ಷುಕ ಅವರು ಅಷ್ಟೇ. ಗೋಣಿಚೀಲ ತೆಗೆದ ತಕ್ಷಣ 80,000 ಕೋಟಿ ಸಿಕ್ಬಿಟ್ರೆ ಭಿಕ್ಷುಕನೇ.